ದಯವಿಟ್ಟು ಹೋಗ್ಬೇಡಿ, ಕನ್ನಡಿಗರು ಎಸ್ಪೆಷಲಿ. ಸೊ ಎಷ್ಟು ಸ್ಕ್ಯಾಮ್ ಅಂದ್ರೆ ಗೋವಾದಲ್ಲಿ ಆಫರ್ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಅವ್ರಿಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಫೋನ್ ಇಟ್ಟ. ಅದಕ್ಕೆ ಗೋವಾಗೆ ಬಾಯ್ ಹೇಳಿ, ಬ್ಯಾಂಗ್ಳೂರ್ಗೆ ಹಾಯ್ ಹೇಳಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್ ಫೈನಲಿ 3 days ಕಂಪ್ಲೀಟ್ ಆಗಿ ಇವತ್ತು 4 days ಅಲ್ಲ ಮುಗೀತು, ಬಂದಿದ್ದು ಗೋವಾ ಟ್ರಿಪ್ ಮುಗೀತು. ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ. ಸ್ಪೆಷಲಿ ಗೋವಾ ಹಾಲಿಡೇ ಬೀಚ್ ರೆಸಾರ್ಟ್ ಅಲ್ಲಂತೂ ಸಖತ್ ಅಂದರೆ ತುಂಬಾ ಚೆನ್ನಾಗಿತ್ತು. ಎಷ್ಟು ಸ್ಕ್ಯಾಮ್ ಅಂದರೆ ಗೋವಾದಲ್ಲಿ ಇಷ್ಟು ಸ್ಕ್ಯಾಮಲ್ಲಿ ಇಷ್ಟು ಸೇಫೆಸ್ಟ್ ಪ್ಲೇಸ್ ಅಂತ ನನಗೆ ಗೊತ್ತಾಗಿದ್ದು ಯಾಕಪ್ಪ ಅಂದರೆ, ನಿನ್ನೆ ಯಾವುದೋ ರಾತ್ರಿ ಒಂದು ಪ್ರಾಪರ್ಟಿ ನೋಡಿದ್ವಿ. ಅದು ರಷ್ಯನ್ ಏನೋ ಐತೆ ಹೋಗ್ಬಿಟ್ರೆ ಅಲ್ಲಿ ಪ್ರಾಪರ್ಟಿನೇ ಇಲ್ಲ. ಮತ್ತು ಇದು ಯಾವುದು ಗೂಗಲಲ್ಲಿ ಐತೆ, ಯಾವುದಾದ್ರು ಜಸ್ಟ್ ಡೇಲೆಲ್ಲ ರೇಟಿಂಗ್ಸ್ ಐತೆ ಎಲ್ಲ. ಇದು ನೋಡಿದ್ರೆ ಯಾರಿಲ್ಲ. ಅವ್ರು ಫೋನ್ ಮಾಡಿ ನೀವು ಬುಕ್ ಮಾಡ್ಬೇಕಂದ್ರೆ ದುಡ್ಡು ಹಾಕ್ಬೇಕು ಅಂತ ಏನೋ ಬರೀ ಸ್ಕ್ಯಾಮ್ಗಳು. ಇಂಥ ಸ್ಕ್ಯಾಮಲ್ಲಿ ನೀವು ಸೇಫಾಗಿರ್ಬೇಕಂದ್ರೆ ಬೆಸ್ಟ್ ಪ್ಲೇಸ್ ಇದು. ತುಂಬ ಚೆನ್ನಾಗಿತ್ತು. ಇಲ್ಲಿ ಸ್ಟಾಫು ಅಷ್ಟೇ, ಎಲ್ಲರೂ ತುಂಬ ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡಿದ್ರು. ಸ್ಪೆಷಲಿ ಲೈಕ್ ಒಂಥರ ಫ್ಯಾಮಿಲಿ ಥರ ನೋಡ್ಕೊತಾರೆ ಎಲ್ಲನೂ. ತುಂಬಾ ಚೆನ್ನಾಗಿತ್ತು. ನಾನು ಹೇಳೋದಷ್ಟೇ, ನೀವೇನಾದರೂ ಬಂದರೆ ಇಲ್ಲಿಗೆ ಬನ್ನಿ, ಸೀರಿಯಸ್ ಆಗಿ. ಅದು ನಮ್ಮ ಕನ್ನಡದವರೇ ಎಲ್ಲರೂ ಇರ್ತಾರೆ. ಭಾಳ ಇಷ್ಟ ಆಯ್ತು ನನಗೆ. ಸೊ ಡೋಂಟ್ ಮಿಸ್. ನೀವು ಲಕ್ಸುರಿ ಅಂತ ಎಲ್ಲ ಹೋದರೆ ಸುಮ್ಮನೆ ವೇಸ್ಟ್. ನೀವು ಗೋವಾಗ ಬಂದಾಗ ಲಕ್ಸುರಿಗೆಲ್ಲ ಹೋಗ್ಬೇಡಿ. ಪ್ಲೇಸ್ ಸುತ್ತಾಡೋಕೆ ಬಂದಿರ್ತಾರೆ, ಜಸ್ಟ್ ಸ್ಟೇ ಮಾಡೋಕ್ಕಲ್ವಾ. ಸ್ಟೇ ಅದು ಪೀಸ್ಫುಲ್ ಆಗಿರ್ಬೇಕು. ಸೊ ಆ ಪೀಸ್ಫುಲ್ ಸ್ಟೇ ಇಲ್ಲಿ ಸಿಗುತ್ತೆ. ಮೇಜರ್ ಇಸ್ ಪೀಸ್ಫುಲ್ ಸ್ಟೇ ಅದಿರುತ್ತೆ. ಎಸ್, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಇಲ್ಲಿಂದ ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್. ಎಸ್, ಬೈ ಬ್ರೋ, ಸಿ ಯು. ಬಾಯ್ ಚಿಕ್ಕು. ಫೈನಲಿ ಚಿಕ್ಕುಗೆ ಬಾಯ್ ಹೇಳೋ ಟೈಮು. ಮೇ ಬಿ ನಾವು ನೆಕ್ಸ್ಟ್ ಟೈಮ್ ಬಂದಾಗ ಇವನು ನೆಕ್ಸ್ಟ್ ಟೈಮ್ ನಾವು ಬಂದಾಗ ಇವನು ತುಂಬ ದೊಡ್ಡನಾಗಿರ್ತಾನೆ. ಇವನು ದೊಡ್ಡನಾದ್ರೆ ಅವ್ನು ಹತ್ರಕ್ಕೂ ಬರೋಕ್ಕಾಗಲ್ಲ. ಚಿಕ್ಕು ಬಾಯ್ ಹೇಳ್ಬಿಡಿ, ಹೇಳು. ಹೊಟ್ಟೆಲೇನು ಬಿಡಲ್ಲ ಅವನು. ಇಲ್ಲ, ಬೇಜಾರು ಮಾಡ್ಕೊಂಬಿಡ ನೀನು ಹೋಗ್ತೀನಿ ಅಂತ. ಬೇಜಾರು ಮಾಡ್ಕೊಂಬಿಡ ನೋಡಿ, ನಿನ್ನ ಹತ್ರ ಬರ್ತಾನೆ ಇಲ್ಲ. ಬೇಜಾರು ಮಾಡ್ಕೊಂಬಿಡ ನೀನು ಹೋಗ್ತೀನಿ ಅಂತ ಹೇಳು. ಬಾಯ್ ಚಿಕ್ಕು. ಬೇಜಾರು ಮಾಡ್ಕೊಂಬಿಡ ನೋಡಿ, ನೀನು ಹೋಗ್ತೀನಿ ಅಂತ. ಚಿಕ್ಕು, ನಾನು ಮನೆಲಾತಿ ಬರ್ತೀನಿ. ಬೇಜಾರು ಮಾಡ್ಕೊಂಬಿಡ ನೋಡು, ಬೇಜಾರು ಮಾಡ್ಕೊಂಬಿಡ ಸಿಕ್ತಾ. ಸಾರಿ ಅಂತ ಕೇಳು ಪಾಪ. ಸಾರಿ ಕೇಳು. ಓ ಕೇಳು ಬೇಗ ಬಿಡು, ಹೋಯ್ತು. ಮೊನ್ನೆ ರಾತ್ರಿ ಯಾವತ್ತು ಹೌದಾ? ಮಿಸ್ ಯು. ಯಾವಾಗ ಬರ್ತೀಯ ಅಂತ ಹೇಳ್ಬಿಡು. ನೀನ್ ಹೇಳೆ, ನೀನ್ ಯಾವಾಗ ಬರ್ತೀಯ? ನೆಕ್ಸ್ಟ್ ಮಂತ್ ಬರ್ತೀನಿ. ಬಾಯ್, ಸಿ ಯು. ನಾನು ನೆಕ್ಸ್ಟ್ ಟೈಮ್ ನಿಮ್ದು ಮಮ್ಮಿ ಅವಳ ಹೆಸರೇನು? ರಾಹುಲ್. ರಾಹುಲ್ ಕರ್ಕೊಂಡ್ ಬರ್ತಾನೆ. ಸರಿ ಬಾ. ರಾಹುಲ್ ಕರ್ಕೊಂಡ ಬರ್ತೀನಿ ಅಂತ. ಬಾಯ್ 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 ಎಲ್ರು. ಅಲ್ಲ ಅಣ್ಣಂಗಿರ ಬಾಯ್. ಡೈಲಿ ವ್ಲಾಗ್ಗೆ ಸ್ವಾಗತ. ಆ್ಯಂಡ್ ಎಸ್, ನಿನ್ನೆ ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್ ಬಂದ್ವಿ ಗೋವಾ ಮುಗಿಸ್ಕೊಂಡು. ಆ್ಯಕ್ಚುಲಿ ಒಂದು 4-5 ಡೇಸ್ಗೆ ಹೋಗೋಣ ಅಂತೇಳಿ ಹೊರಟಿದ್ದು, ಬಟ್ ಸ್ವಲ್ಪ ಸಡನ್ನಾಗಿ ಕೆಲಸಗಳು ಬಂದವು. ಸೊ ಇರೋಕ್ಕಾಗಲಿಲ್ಲ. ಸೊ ಅದಕ್ಕೆ ಗೋವಾಗೆ ಬಾಯ್ ಹೇಳಿ, ಬ್ಯಾಂಗ್ಳೂರ್ಗೆ ಹಾಯ್ ಹೇಳ್ಕೊಂಡು ಬಂದ್ವಿ ವಾಪಸ್ಸು. ಸೊ ನಾವು ನಿನ್ನೆ ವ್ಲಾಗ್ ಮಾಡೋಕ್ಕೂ ಜಾಸ್ತಿ ಆಗಲಿಲ್ಲ, ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಟ್ರಾವೆಲೇ ಆಗೋಯ್ತು. ಹತ್ತತ್ರ ಗೋವಾ ಟು ಬ್ಯಾಂಗ್ಳೂರ್ ಅಂತಂದರೆ ಏನಿಲ್ಲ ಅಂದರೂ ಒಂದು 10.5 hours ಜರ್ನಿ ಇತ್ತು. ಮಿಕ್ಕಿದೆಲ್ಲ ಅಲ್ಲಲ್ಲೇ ನಿಲ್ಸ್ಕೊಂಡು ತಿಂದು ಬಂದು ಆ್ಯಂಡ್ ಇಷ್ಟೆಲ್ಲ ಮಾಡ್ಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಬಟ್ ಈಗ ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಮಾಡಿದ್ದೆ. ಸೊ ಏನು ಟಿಫನ್ ಮಾಡಿದೆ, ಒಂದು ಒಳ್ಳೆ ಈಸಿಯೆಸ್ಟ್ ಟಿಫನ್ ರೆಸಿಪಿನ ಇವತ್ತು ವ್ಲಾಗಲ್ಲಿ ಹಾಕ್ತೀನಿ. ಅದನ್ನು ನೋಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಬಿಕಾಸ್ ತುಂಬಾ ಈಸಿಯೆಸ್ಟ್ ಟಿಫನ್ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಆ ರೀತಿ ಟ್ರೈ ಮಾಡಿ ನೋಡಿ. ನಿಮಗೆ ಗೊತ್ತು, ಗೋವಾಲಿ ತುಂಬ ಅಂದರೆ ತುಂಬಾ ಸ್ಕ್ಯಾಮ್ ನಡೆಯುತ್ತೆ. ಬಿಕಾಸ್ ಎಲ್ಲೋ ಒಂದು ಕಡೆ ಒಂದು ಪ್ರಾಪರ್ಟಿ ಇರುತ್ತೆ ಅಂತ ನಾವು ಪೇ ಮಾಡಿಬಿಡ್ತೀವಿ, ಬಟ್ ಅಲ್ಲಿ ಹೋದ್ರೆ ಪ್ರಾಪರ್ಟಿ ಕೂಡ ಇರೋದಿಲ್ಲ. ಸೊ ಇನಿಷಿಯಲ್ ಪೇಮೆಂಟ್ ಮಾಡಿ ಅಂತಾರೆ, ಅಲ್ಲಿಗೆ ಹೋದಾಗ ಅಲ್ಲಿ ಪ್ರಾಪರ್ಟಿ ಕೂಡ ಇರೋದಿಲ್ಲ. ಸೊ ನಮಗೆ ನಾವು ರಾಹುಲ್ ಅವ್ರನ್ನ ಮೀಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ಲಾಸ್ಟ್ ಇಯರ್ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿದ್ವಲ್ಲ, ಆ ಟೈಮಲ್ಲಿ ಕೂಡ ನಮಗೆ ರಾಹುಲ್ ಅವರೇ ನಮಗೆ ಗೈಡ್ ಮಾಡಿದ್ದು. ಸೊ ಈ ಸಲ ಕೂಡ ನಾವು ರಾಹುಲ್ ಮೂಲಕನೇ ಹೋಗಿದ್ದು. ಸೊ ತುಂಬಾ ಒಳ್ಳೆಯವರು ಆ್ಯಂಡ್ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಆ್ಯಂಡ್ ಅವ್ರದ್ದು ಒಂದು ರೂಪಾಯಿ ಸ್ಕ್ಯಾಮ್ ಕೂಡ ಇಲ್ಲ ಅವ್ರದ್ದು ಏನಿದೆ, ಅವ್ರದ್ದೇನು ಪ್ಯಾಕೇಜ್ ಇದೆ ಅದನ್ನು ಅವರು ಪ್ಯಾಕೇಜ್ನ ಹೇಳ್ತಾರೆ. ಸೊ ಅವ್ರ ಮೂಲಕ ನೀವು ಈಸಿಯಾಗಿ ಗೋವಾನ ಆರಾಮಾಗಿ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು.
ಸೊ ತುಂಬ ಒಳ್ಳೆಯವರು, ನಮ್ಮ ಕನ್ನಡಿಗರು ಎಸ್ಪೆಷಲಿ. ಸೊ ಕನ್ನಡದವರು ಅನ್ನೋ ಒಂದು ಗೋವಾದಲ್ಲಿ ಇನ್ನೊಂದು ಏನಂದರೆ, ಗೋವಾದಲ್ಲಿ ಈಗ ಆಲ್ಮೋಸ್ಟ್ ಕನ್ನಡದವ್ರು ಆಗ್ಬಿಡ್ತಾರೆ. ಸೊ ನೀವು ಎಲ್ಲೇ ಹೋಗ್ರಿ, ಎಲ್ಲ ಈ ಗದಗು, ಬಾಗಲಕೋಟೆ, ಬೆಳಗಾವಿ ಆ ಕಡೆ ಜನನೇ ಜಾಸ್ತಿ. ಸೊ ಚೆನ್ನಾಗಿತ್ತು. ನೀವು ಅಷ್ಟೇ ಏನಾದರೂ ಗೋವಾ ಪ್ಲ್ಯಾನ್ ಮಾಡ್ತಿದ್ರೆ ದಯವಿಟ್ಟು ಆನ್ಲೈನ್ ಪ್ರಾಪರ್ಟಿಗಳನ್ನ ನೋಡಿಕೊಂಡು ಓಕೆ ಈ ಪ್ರಾಪರ್ಟಿಗೆ ಹೋಗೋಣ ಅಂತ ಬುಕ್ ಮಾಡ್ಕೊಂಡು ದಯವಿಟ್ಟು ಹೋಗಬೇಡಿ. ಬಿಕಾಸ್ ನೀವು ಅಲ್ಲಿ ಹೋದರೆ ದೇವರಣೆ ಪ್ರಾಪರ್ಟಿನೇ ಇರಲ್ಲ. ಸೊ ನಾವು ಕೂಡ ಇದನ್ನು ಈ ಸಲನೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ನಾವು ಈಗ ರಾಹುಲ್ ಕಡೆಯಿಂದ ಹೋದರೆ ಅವರು ಇಂತಿಂಥ ಜಾಗದಲ್ಲಿ ಇಂತಿಂಥ ತುಂಬ ಚೆನ್ನಾಗಿದೆ, ನೀವು ಹೋಗ್ಬೋದು ಅಂತೇಳಿ ನಮಗೆ ಸಜೆಸ್ಟ್ ಮಾಡ್ತಾರೆ. ಬಟ್ ಅವ್ರದ್ದು ಪ್ಯಾಕೇಜಲ್ಲಿ ಏನೇನು ಬರುತ್ತೆ ಅಂದರೆ ರೂಮ್ ಇನ್ಕ್ಲೂಡ್ ಆಗುತ್ತೆ ಆ್ಯಂಡ್ ವಾಟರ್ ಆ್ಯಕ್ಟಿವಿಟೀಸ್ಗಳು ಇನ್ಕ್ಲೂಡ್ ಆಗುತ್ತೆ. ಆ್ಯಂಡ್ ನಿಮಗೆ ಸೈಟ್ ಸೀಯಿಂಗ್ಗಳಿಗೆ ಹೋಗಬೇಕು ಅಂದರೆ ಇಡೀ ಕಂಪ್ಲೀಟ್ ಗೋವಾನ ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅವ್ರು ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಯಾವ ಪ್ಲೇಸಲ್ಲಿ ಸ್ಕ್ಯಾಮ್ ಇಲ್ಲ, ಯಾವ ಪ್ಲೇಸಲ್ಲಿ ನಿಮಗೆ ಹೋದರೆ ಉಳಿತಾಯ ಅಂಥದ್ದೆಲ್ಲ ಅವ್ರು ಕ್ಲೀನಾಗಿ ನಿಮಗೆ ಹೇಳ್ತಾರೆ. ಬಟ್ ನಾವು ಹೋದಾಗ ನಮಗೇನು ಫೀಲ್ ಆಯಿತು ಅಂತಂದರೆ, ಯಾವುದೋ ಒಂದು ನಾವೇ ನೋಡ್ಕೊಂಡೋದ್ವಿ. ಬಿಕಾಸ್ ಪಬ್ಗೆ ಮಕ್ಕಳನ್ನ ಎಂಟ್ರಿ ಮಾಡಲ್ಲ, ಬಿಕಾಸ್ ಅಲ್ಲಿ ಸೌಂಡ್ ಜಾಸ್ತಿ. ಗೋವಾಗೆ ಹೋದ್ಮೇಲೆ ಅಲ್ಲಿರೋ ಒಂದು ಪಬ್ನು ಕೂಡ ಎಕ್ಸ್ಪ್ಲೋರ್, ನಾವು ಲಾಸ್ಟ್ ಟೈಮ್ ಕೂಡ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ಸೊ ಈ ಸಲ ಏನಾದರೂ ಮಗು ಕರ್ಕೊಂಡು ಹೋಗಿದ್ವಲ್ಲ, ಯೂಶ್ವಲಿ ಮಕ್ಕಳನ್ನ ಎಂಟ್ರಿ ಕೊಡಲ್ಲ ಅಲ್ವಾ ಪಬ್ಗೆ. ಸೊ ನಾವು ಮಕ್ಕಳನ್ನು ಸೇರಿಸ್ಕೊಳ್ಳೋ ಥರ ಯುಕ್ತಾಗಿ ಡ್ಯಾನ್ಸ್ ಮಾಡೋದಂದರೆ ತುಂಬ ಇಷ್ಟ. ಸೊ ನಮಗೂ ಅಷ್ಟೇ ಪಬ್ಗೆ ಹೋದಾಗ ಡ್ಯಾನ್ಸ್ ಮಾಡೋದು ಅಂದರೆ ಸ್ವಲ್ಪ, ಬಿಕಾಸ್ ನಾವು ಲಾಸ್ಟ್ ಟೈಮ್ ಕೂಡ ನೀವು ನೋಡಿರ್ಬೋದು. ಸೊ ಹೋದಾಗ ನಾವು ಡ್ಯಾನ್ಸ್ ಮಾಡೋದು ಅಂತ ಇಷ್ಟಪಟ್ಟು ಹೋದ್ವಿ. ಬಟ್ ಎಲ್ಲೂ ಯುಕ್ತಂಗೆ ಎಂಟ್ರಿ ಇರಲಿಲ್ಲ. ಸೊ ಯಾವುದೋ ಒಂದು ಕಡೆ ಹಿಂಗೆ ಆನ್ಲೈನಲ್ಲಿ ಚೆಕ್ ಮಾಡ್ಕೊಂಡ್ವಿ, ಅಲ್ಲಿದೆ ಅಂತ ಗೊತ್ತಾಯಿತು. ಸರಿ ಬನ್ನಿ ಅಂತ ಅಂದರು, ಇಂಥದ್ದು ಕಡೆ ಇದೆ ಅಂತಲೂ ಅಂದರು. ಸೊ ನಾವು ಅದ್ರ ಲೊಕೇಶನ್ ಹುಡಿಕೊಂಡು ಹೋಗ್ತೇವೆ. ಅವ್ರೇನಂದ್ರು ಪ್ರಿಯಾರ್ನ ನೀವು ಬುಕ್ ಮಾಡಬೇಕು, ಮಗು ಬರ್ತಿದೆಯಲ್ಲ, ಸೊ ಪ್ರಿಯಾರ್ ಬುಕ್ ಮಾಡಬೇಕು ಅಂತಂದರು. ಎಷ್ಟು ಅಂತ ಕೇಳಿದಾಗ ಎಷ್ಟು ಒಂದು 2,500 ಏನೋ ಹೇಳಿದ್ರು. ಅಂದರೆ ನಿಮ್ಮ ಇಷ್ಟು ಜನಕ್ಕೂ ಸೇರಿ ಪರ್ ಹೆಡ್ 2,000 ರುಪೀಸು. ಸೊ ನೀವು ಪ್ರಿಯಾರ್ ಬುಕ್ ಮಾಡಬೇಕು ಅಂದರೆ 2,500 ಮಾಡಿರಿ ಅಂತ ಅಂದರು. ಸೊ ನಾವು ಒಪ್ಕೊಂಡ್ವಿ. ಸೊ ನಾವು ಆಲ್ಮೋಸ್ಟ್ ಅದು ಹತ್ರ ಲೊಕೇಶನಲ್ಲೇ ಇದ್ವಲ್ಲ, ಸೊ ನಾವು ಪ್ರಾಪರ್ಟಿ ಹತ್ರನೇ ಡೈರೆಕ್ಟ್ ಹೋಗ್ಬಿಡೋಣ, ಅಲ್ಲೇ ಬುಕ್ ಮಾಡೋಣ ಅಂದ್ಕೊಂಡು ಸರಿ ನಾವು ಅಲ್ಲಿ ಪ್ರಾಪರ್ಟಿ ಹತ್ರ ಹೋದ್ವಿ. ಅಲ್ಲೋಗಿ ನೋಡಿದ್ರೆ ಗೊತ್ತಾಗ್ತಿದೆ ಆ ಪ್ರಾಪರ್ಟಿನೇ ಇಲ್ಲ, ಯಾವುದೋ ಸಂಧಿ ರೋಡ್ ಹೋಗ್ಬಿಟ್ಟು ಅಲ್ಲಿ ಡೆಡ್ ಎಂಡಿಗೆ ಹೋಗ್ಬಿಟ್ಟು ಎಂಡಾಗಿದೆ. ನಮಗೆ ಒಂದು ನಿಮಿಷ ಫುಲ್ಲು ರಘು ಹಿಂದಿಲಿ ಅವ್ರಿಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಫೋನ್ ಇಟ್ಟ. ಸೊ ಈ ರೀತಿ ಸ್ಕ್ಯಾಮ್ಗಳು ನಡೀತಾ ಇರ್ತವೆ ಸೊ ಗೋವಾಗಳಲ್ಲಿ. ಸೊ ನೀವೇನೇ ಒಂದು ನಿಮಗೆ ಕಂಪ್ಲೀಟ್ ಗೋವಾ ಸುತ್ತಮುತ್ತ ಏನೇನಿದೆ, ದೂದ್ ಸಾಗರ್ ಇರ್ಬೋದು ಆ್ಯಂಡ್ ಸೈಟ್ ಸೀಯಿಂಗ್ಗಳಿರ್ಬೋದು, ಪ್ಲೇಸಸ್ಗಳಿರ್ಬೋದು, ಎಲ್ಲನೂ ನಿಮ್ಮ ರಾಹುಲ್ ಪ್ಯಾಕೇಜಲ್ಲಿ ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ನಿಮ್ಗೆ ಅಲ್ಲಿ ಗಾಡಿ ಕೂಡ ಅವೈಲೇಬಲ್ ಇರುತ್ತೆ. ನೀವು ಇಲ್ಲಿಂದ ಡೈರೆಕ್ಟಾಗಿ ಬಸ್ಸಲ್ಲಿ ಹೋಗಿ ನೀವು ಅಲ್ಲೇ ಹೋಗ್ಬಿಟ್ಟು 2 ವೀಲರ್ ಇರ್ಬೋದು, ಇಲ್ಲಾಂದರೆ ಬೈಕ್, ಕಾರ್ ಇರ್ಬೋದು, ಏನೇ ಇದ್ರೂ ನಿಮ್ಗೆ ಅವರೇ ಎಲ್ಲನೂ ಮಾಡಿಕೊಡ್ತಾರೆ. ಸೊ ನೀವು ಆರಾಮಾಗಿ ಅವ್ರ ಜೊತೆ ಹೋಗಿ ಕಂಪ್ಲೀಟ್ ಗೋವಾನ ಎಕ್ಸ್ಪ್ಲೋರ್ ಮಾಡ್ಬೋದು, ಯಾವುದೇ ರೀತಿ ಸ್ಕ್ಯಾಮ್ ಇಲ್ಲದೆ. ಆ್ಯಂಡ್ ಅವರು ಕಂಪ್ಲೀಟ್ ನಿಮಗೆ ಗೋವಾಲಿ ಇಷ್ಟೊಂದು ಜಾಗಗಳು ನಮಗೆ ಗೋವಾಲಿ ಗೊತ್ತಿರಲ್ಲ. ಬಿಕಾಸ್ ಅವರು ಅಲ್ಲೇ ತುಂಬ ವರ್ಷದಿಂದ ಇರೋದ್ರಿಂದ ಅವ್ರಿಗೆ ಗೋವಾದಲ್ಲಿ ಯಾವ ಪ್ಲೇಸಸ್ ಹೋದರೆ ನಿಮಗೆ ಉಳಿತಾಯ, ಯಾವ ಪ್ಲೇಸ್ಗೆ ಹೋದರೆ ನೀವು A to Z ಎಲ್ಲನೂ ಕಂಪ್ಲೀಟ್ ಅವ್ರು ನಿಮಗೆ ಹೇಳ್ತಾರೆ. ಈ ಜಾಗಕ್ಕೆ ಹೋಗಿ, ಇಲ್ಲಿಗೆ ಹೋಗಿ, ಅಲ್ಲೋಗಿ ಅಂತೇಳಿ. ಆ್ಯಂಡ್ ನಿಮಗೆ ಅವರೇ ಬೇಕು ಜೊತೆಗೆ ಅಂತಂದರೆ ಅವರೇ ನಿಮ್ಮನ್ನ ಜೊತೆಗೂ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲನೂ ತೋರಿಸ್ಕೊಂಡು ಸೇಫಾಗಿ ನಿಮ್ಮನ್ನ ವಾಪಸ್ ಕಳಿಸ್ತಾರೆ. ಸೊ ನೋಡಿ, ನೀವು ಅಷ್ಟೇ ನಮ್ಮ ರಾಹುಲ್ ಅವ್ರದ್ದು ಅಕೌಂಟ್, ಇನ್ಸ್ಟಾ ಅಕೌಂಟ್ ID-ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ನಮ್ಮ ಹೆಸ್ರು ಹೇಳ್ಕೊಂಡು ಹೋದರೆ ಏನೋ ಆಫರ್ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ನೀವು ನಮ್ಮ ಹೆಸ್ರು ಹೇಳ್ಕೊಂಡು ಕೂಡ ಹೋಗ್ಬೋದು, ನಿಮ್ಗೆ ಸ್ವಲ್ಪ ಆಫರ್ ಕೂಡ ಸಿಗುತ್ತೆ. ಸೊ ಯಾರೆಲ್ಲ ಗೋವಾ ಪ್ಲ್ಯಾನ್ ಮಾಡ್ತಿದ್ದೀರಾ ದಯವಿಟ್ಟು ಸ್ಕ್ಯಾಮ್ಗೆ ಒಳಗಾಗಬೇಡಿ. ನಿಮಗೆ ಒಳ್ಳೆ ಗೋವಾನ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಥ್ರೂ ರಾಹುಲ್ ನೀವು ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಒಳ್ಳೆ ಪ್ಯಾಕೇಜ್ ಇದೆ ಅವ್ರ ಹತ್ರ, ಒಳ್ಳೆ ಅಮೌಂಟಿಗೆ ನಿಮಗೆ ಮಾಡಿಕೊಡ್ತಾರೆ. ಸೊ ಅಷ್ಟೇ ಗೈಸ್, ನಮಗೂ ಅಷ್ಟೇ. ನಮಗೆ ಓದಿ ವಾಪಸ್ ಬಂದಾಗಿಂದ ಒಂಥರ ಹೋಮ್ಲಿ ಫೀಲ್ ಅನಿಸ್ತು. ನಮಗೆಲ್ಲೂ ಕೂಡ ನಾವು ಯಾವುದೋ ಬೇರೆ ಸ್ಟೇಟಿಗೆ ಬಂದಿದ್ದೀವಿ ಅನ್ನೋ ಒಂದು ಫೀಲೇ ಆಗಲಿಲ್ಲ. ನಮಗೆಲ್ಲ ಕನ್ನಡದವರೇ ಇದ್ವಿ. ಸೊ ನಾವೀಗ ಹೋಗಿದ್ದು ಏನಿದೆ ಅಲ್ಲೂ ಅಷ್ಟೇ ತುಂಬ ಜನ ಕನ್ನಡದವ್ರು ಬಂದರು, ಯುಕ್ತನ ಮಾತಾಡ್ಸಿದ್ರು, ನಮ್ಮನ್ನು ಮಾತಾಡ್ಸಿದ್ರು, ಎಲ್ಲರೂ ನಮ್ಮನ್ನ ಗುರ್ತಿಡಿದ್ರು. ಎಷ್ಟೊಂದು ಜನ ಅವರು ಹೇಳ್ತಿದ್ರು ರಾಹುಲ್ ಅವರು ನಿಮ್ಮನ್ನು ನೋಡಿಕೊಂಡು ಬಂದ್ರಂಥವ್ರು ಅಂತೇಳಿ. ಸೊ ತುಂಬ ಖುಷಿ ಆಯಿತು.
ಸೊ ನೀವು ಅಷ್ಟೇ ಗೋವಾ ಪ್ಲ್ಯಾನ್ ಮಾಡ್ತಿದ್ದಾರೆ, ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು. ಸೊ ನಿಮಗೆ ಇನ್ ಕೇಸ್ ಆಚೆ ಹೋಗಿ ನೀವೇನೋ ಬೈ ಮಾಡೋಕ್ಕಾಗಲ್ಲ ಅನ್ನೋದನ್ನು ಅವರು ಆರಾಮಾಗಿ ರೂಮ್ಗೆ ತರಿಸ್ಕೊಟ್ಬಿಡ್ತಾರೆ. ಸೊ ನೀವು ಆ ರೀತಿ ಕೂಡ ನಿಮಗೆ ಎಲ್ಲ ರೀತಿ ಸರ್ವಿಸಸ್ಸು ಅವ್ರು ಮಾಡಿಕೊಡ್ತಾರೆ. ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ನೀವು ಒಂದು ಫುಡ್ ತರಿಸ್ಬೇಕು ಅಂದ್ರೂ ಅದನ್ನು ಅವ್ರ ಮನೆಗೆ ತಂದುಕೊಡ್ತಾರೆ. ನೀವು ಅಲ್ಲೇ ಕೂತ್ಕೊಂಡು ಎಲ್ಲನೂ ತಿನ್ಬೋದು. ಸೊ ಅಷ್ಟೇ ಗೈಸ್, ನಮ್ಮದು ಗೋವಾ ಎಕ್ಸ್ಪೀರಿಯನ್ಸ್ ಹೀಗಿತ್ತು. ಚೆನ್ನಾಗಿತ್ತು ಒಂದು ರೀತಿ. ಸೊ ನೀವು ಅಷ್ಟೇ ಗೋವಾ ಪ್ಲ್ಯಾನ್ ಮಾಡ್ತಿದ್ರೆ, ಫ್ರೆಂಡ್ಸೇ ಆಗಲಿ ಫ್ಯಾಮಿಲಿನೇ ಆಗಲಿ, ಸೊ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿಲಿ ಕೂಡ ನಾನು ಅವ್ರದ್ದು ಮೆನ್ಷನ್ ಮಾಡಿದ್ದೀನಿ. ನಿಮ್ಮ ಇನ್ಸ್ಟಾಗ್ರಾಮ್ಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಇಲ್ಲೇ ಅವ್ರದ್ದು ಇದನ್ನು ನಾನು ಸ್ಟೋರಿಲಿ ಮೆನ್ಷನ್ ಮಾಡ್ತೀನಿ, ಅವರ ಇನ್ಸ್ಟಾಗ್ರಾಮ್ ಐಡಿನ. ಸೊ ನೀವು ಅದ್ರ ಮೂಲಕ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಆರಾಮಾಗಿ ಗೋವಾನ ಎಕ್ಸ್ಪ್ಲೋರ್ ಮಾಡಿ. ಓಕೆ, ಸೊ ಅಷ್ಟೇ ಗೈಸ್. ಸೊ ಈಗ ನಾನೊಂದು ಈಸಿಯೆಸ್ಟ್ ಏನದು ಟಿಫನ್ ರೆಸಿಪಿನ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಐ ಡೋಂಟ್ ಹ್ಯಾವ್ ಕಂಟೆಂಟ್ ಟು ಅಪ್ಲೋಡ್. ಸೊ ಬಟ್ ಅದು ನಾನು ಮಾಡ್ಕೊಂಡಿದ್ದೆ, ನೆಕ್ಸ್ಟ್ ಯಾವಾಗಾದರೂ ಹಾಕೋಣ ಅಂತೇಳಿ. ಬಿಕಾಸ್ ತುಂಬ ಜನ ನನಗೆ ಕೇಳ್ತಿರ್ತೀರ, ನೀವು ಕುಕಿಂಗ್ ಬ್ಲಾಗ್ ಮಾಡಿ, ನಿಮ್ಮದು ತುಂಬ ಈಸಿಯೆಸ್ಟ್ ಇರುತ್ತೆ ರೆಸಿಪೀಸು, ನಮಗೂ ಇಷ್ಟ ಆಗುತ್ತೆ ಅಂತೇಳಿ. ಸೊ ಇದನ್ನೊಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ನಮ್ಮನೆ ಟಿಫನ್ ಬಂದುಬಿಟ್ಟು ಕ್ಯಾಪ್ಸಿಕಮ್ ರೈಸ್ ಮಾಡ್ತಾಯಿದ್ದೀನಿ. ಸೊ ತುಂಬ ಈಸಿಯೆಸ್ಟ್ ರೆಸಿಪಿ. ಆ್ಯಂಡ್ ತುಂಬ ಜನ ಕಂಪ್ಲೇಂಟ್ ಮಾಡ್ತಿದ್ರಿ, ನೀವು ಹೊಸ ತವ ತೊಗೊಳ್ಳಿ, ಹೊಸ ಬಾಣಲಿ ತೊಗೊಳ್ಳಿ ಅಂತೇಳಿ. ಸೊ ಇದು ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೆ. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಫಸ್ಟು ನೀವು ಎಣ್ಣೆ ಹಾಕ್ಕೋಬೇಕಾಗತ್ತೆ. ನಿಮ್ಮ ಮನೆಗೆ ನೀವು ಎಷ್ಟು ಎಣ್ಣೆ ಹಾಕ್ಕೋತೀರೋ ಅಷ್ಟು ಹಾಕ್ಕೊಳ್ಳಿ. ಬಿಕಾಸ್ ಕೆಲವರು ಎಣ್ಣೆ ಜಾಸ್ತಿ ತಿಂತಾರೆ, ಕೆಲವರು ಎಣ್ಣೆ ಕಮ್ಮಿ ತಿಂತಾರೆ. ಸೊ ನಾನು ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ, ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕಾಗತ್ತೆ. ಸೊ ಇದೆಲ್ಲ ಸ್ವಲ್ಪ ಚಟಪಟ ನೋಡಿ, ಎಣ್ಣೆ ಕಾಯಲಿಲ್ಲ, ಅದಕ್ಕೆ ಅದು ಇನ್ನೂ ಪಟಪಟ ಅಂತ ಇಲ್ಲ. ಸೊ ಎಣ್ಣೆ ಕಾಯಕ್ಕೆ ಬಿಡಿ. ಆಮೇಲೆ ಇವನ್ನ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಉದ್ದಿನಬೇಳೆನ ಹಾಕ್ಕೋಬೇಕು. ಸೊ ಇಲ್ಲಿ ನಾನು 2 ಈರುಳ್ಳಿ, 1 ಟೊಮೊಟೊ ಚಿಕ್ಕದಾಗಿ, ಹಾಗೆ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ತುಂಬ ಜನ ಇದನ್ನು ಕೇಳಿದ್ರಿ, ನೀವು ಯಾಕೆ ಎಲ್ಲದಕ್ಕೂ ಇದೇ ಸೌಟ್ನೇ ಯೂಸ್ ಮಾಡ್ಕೋತೀರಾ ಅಂತೇಳಿ. ಸೊ ನನಗೆ ಅದೇನೋ ಒಂಥರ ಇದ್ರಲ್ಲಿ ಮಾಡಿದ್ರೆ ನನಗೆ ಒಂಥರ ಅಡುಗೆ ಮಾಡಿದೆ ಅನ್ನೋ ಸ್ಯಾಟಿಸ್ಫಿಕೇಷನ್, ನಂಗೆ ತುಂಬ ಇಷ್ಟ ಆಗುತ್ತೆ ಇದು. ಸೊ ಅದಕ್ಕೆ ಯಾವಾಗಲೂ ಇದನ್ನೇ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟು ನೀವು ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕಾಗುತ್ತೆ. ಸೊ ಈರುಳ್ಳಿನ ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ತುಂಬ ಈಸಿಯೆಸ್ಟ್ ರೆಸಿಪಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಬೆಳಗ್ಗೆಗೆ ಟಿಫನಿಗೆ ಸಕ್ಕತ್ತಾಗಿರುತ್ತೆ ಇದು. ರೈಸು ಅಷ್ಟೇ, ಇದು ನೀವು ಗ್ರೇವಿನ ಮಿಕ್ಸ್ ಮಾಡ್ಕೊಂಡು ರೈಸಿಗೆ ತಿಂದರೆ ಸೂಪರಾಗಿರುತ್ತೆ. ಸೊ ಈರುಳ್ಳಿ ಆದಮೇಲೆ ನಾನು ಕರಿಬೇವು ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೋತಿದ್ದೀನಿ. ಕರಿಬೇವನ್ನ ನೀವು ಎಣ್ಣೆ ಜೊತೆಗೆ ಹಾಕ್ಬಿಟ್ರೆ ಬೇಗನೆ ಅದು ಕಪ್ಪಾಗಿಬಿಡುತ್ತೆ, ಬೇಗ ಬೆಂದೋಗ್ಬಿಡುತ್ತೆ. ಸೊ ನೀವು ಈರುಳ್ಳಿ ಆದಮೇಲೆ ಹಾಕಿದಾಗ ಅದು ಚೆನ್ನಾಗಿ ಅದೇ ಫ್ಲೇವರ್, ಸ್ವಲ್ಪ ಫ್ಲೇವರಿಶ್ ಆಗೂ ಇರುತ್ತೆ. ಅದು ಕಲರು ಕೂಡ ಕರಿಬೇವು ಅಂತ ಗೊತ್ತಾಗುತ್ತೆ. ಸೊ ಅದಾದಮೇಲೆ ನಾನೀಗ ನೆಕ್ಸ್ಟು ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಈ ಕ್ಯಾಪ್ಸಿಕಮ್ ಹಾಕೊಂಡ್ಮೇಲೂ ಅಷ್ಟೇ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ, ಸೊ ಈಗ ಒಂದು ಟೊಮೊಟೊ ಇಟ್ಕೊಂಡಿದ್ನಲ್ಲ, ಸೊ ಆ ಟೊಮೊಟೊನೂ ಇದಕ್ಕೆ ಹಾಕ್ಕೊಂಡು ಸೊ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಟೊಮೊಟೊ ಹಾಕ್ಕೊಳ್ಳೋದ್ರಿಂದ ಅದು ಒಂದು ಸ್ವಲ್ಪ ಪೇಸ್ಟ್ ಥರ ಇರುತ್ತೆ ಗ್ರೇವಿ ಅನ್ನೋದು. ಸೊ ಅದಕ್ಕೋಸ್ಕರ ಟೊಮೊಟೊ ಹಾಕ್ಕೋತೀನಿ ನಾನು. ಸೊ ಅದಾದಮೇಲೆ ಸ್ವಲ್ಪ ಅರಿಶಿನ ಆ್ಯಂಡ್ ಉಪ್ಪು ಹಾಕ್ಕೋಬೇಕು. ಸೊ ಅರಿಶಿನ ಉಪ್ಪು ಹಾಕ್ಕೊಳ್ಳೋದ್ರಿಂದ ನಾವೇನು ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮೊಟೊ ಹಾಕ್ಕೊಂಡಿದ್ದೀವಲ್ಲ ಅದು ಚೆನ್ನಾಗಿ ಬೇಯುತ್ತೆ. ಸೊ ಬೇಗ ಬೆಂದೋಗುತ್ತೆ ಉಪ್ಪು ಹಾಕ್ಕೊಳ್ಳೋದ್ರಿಂದ. ಅದಕ್ಕೋಸ್ಕರ ನೀವು ಉಪ್ಪನ್ನ ಬೇಗ ಹಾಕ್ಕೊಳ್ಳಿ. ಸೊ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ಉಪ್ಪು ಹಾಕ್ಕೊಂಡು ಅರಿಶಿನ ಹಾಕ್ಕೊಬೇಕು. ಆ್ಯಂಡ್ ಸ್ವಲ್ಪ ಹೊತ್ತು ಬಿಡಿ ಅದನ್ನು. ಸೊ ಬಿಟ್ಟಾದಮೇಲೆ ಇಲ್ಲಿ ನಾನು ಒಂದು 1/2 ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ. ಸೊ ಚೆನ್ನಾಗಿರುತ್ತೆ. ಖಾರದ ಪುಡಿ ಹಾಕ್ಕೊಬೇಕು. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಇಲ್ಲಿ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ಸೊ ಸಾಂಬಾರು ಪುಡಿನ ಸ್ವಲ್ಪ ಹಾಕೋಬೇಕಾಗುತ್ತೆ. ಅದಾದಮೇಲೆ ಚಿಕನ್ ಮಸಾಲ ಗರಂ ಮಸಾಲ ಖಾಲಿ ಆಗಿತ್ತು. ಸೊ ನಾನು ಚಿಕನ್ ಮಸಾಲ ಯೂಸ್ ಮಾಡ್ತಿದ್ದೆ. ಸೊ ನೀವು ಅಷ್ಟೇ ಚಿಕನ್ ಮಸಾಲನಾದರೂ ಹಾಕ್ಕೊಳ್ಳಿ, ಗರಂ ಮಸಾಲನಾದರೂ ಹಾಕ್ಕೊಳ್ಳಿ. ಸೊ ನೆಕ್ಸ್ಟು ನಾನು ಕೊರಿಯಾಂಡರ್ ಪೌಡರ್ ಹಾಕೋತಾ ಇದ್ದೀನಿ. ಏನಂತಾರೆ ಇದನ್ನು, ಧನಿಯಾ ಪೌಡ್ರನ್ನ ನೀವು ಹಾಕೋತಾ ಇದ್ದೀನಿ. ಸೊ ನೀವು ಇವಾಗ ನಾನು ಹಾಕಿರೋ ಎಲ್ಲನೂ ಹಾಕ್ದೇನೆ, ಅಂದರೆ ವಾಂಗಿಬಾತ್ ಪೌಡ್ರನ್ನ ನೆಕ್ಸ್ಟ್ ಹಾಕೋತಾ ಇದ್ದೀನಿ. ಸೊ ನಾನು ಇವಾಗ ಏನು ಖಾರದ ಪುಡಿ, ಆಮೇಲೆ ಸಾಂಬಾರು ಪುಡಿ, ಗರಂ ಮಸಾಲ, ಆಮೇಲೆ ಧನಿಯಾ ಪುಡಿ ಯೂಸ್ ಮಾಡಿದ್ನಲ್ಲ, ಅದನ್ನೇನು ಯೂಸ್ ಮಾಡಿದೆ ಡೈರೆಕ್ಟಾಗಿ ನೀವು ಬರೀ ಇದನ್ನು ಕೂಡ ಹಾಕೋಬೋದು. ವಾಂಗಿಬಾತ್ ಪೌಡ್ರು ಕೂಡ ಹಾಕೋಬೋದು. ಅದಾದಮೇಲೆ ಹುಣ್ಸೆಹಣ್ಣು ರಸನ ಉದುರಿಸಿ, ಕೊತ್ತಂಬರಿ ಉದುರಿಸಿ ಸ್ವಲ್ಪ ಹೊತ್ತದು ಎಣ್ಣೆ ಬಿಟ್ಕೊಳ್ಳೋಕ್ಕೆ ಬಿಡಬೇಕು.
ಸೊ ಆಮೇಲೆ ನೋಡ್ತಾ ಇರ್ಬೋದು ನೀವು, ಇದು ಎಣ್ಣೆ ಬಿಟ್ಕೋತಾ ಇದೆ. ಸೊ ಇದನ್ನು ಒಂದ್ಸಲ ಮಾಡ್ಕೊಂಡು ತಿನ್ನಿ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಕೂಡ ಮನೇಲಿ ಒಂದ್ಸಲ ಟಿಫನ್ಗೆ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಕ್ಯಾಪ್ಸಿಕಮ್ ಲವರ್ಸ್ಗಂತೂ ಇದಂತೂ ಸೂಪರ್ ಆಗಿರುತ್ತೆ ಈ ಟಿಫನ್ನು. ಸೊ ನಾನು ಇವಾಗ ಅಪ್ಲೋಡ್ ಮಾಡ್ತೀನಿ. ಸೊ ಅಷ್ಟೇ ಗೈಸ್, ನೀವು ಕೂಡ ನೋಡಿ, ಹೀಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಈ ಸಲ ನಾನು ಗೋವಾದಲ್ಲಿ ಹಾಕ್ಕೊಂಡಿದ್ದಂಥ ಆಲ್ಮೋಸ್ಟ್ ಡ್ರೆಸ್ಸಸ್ನು ನಾನು ಎಸ್ ಕಲೆಕ್ಷನ್ಸಲ್ಲೇ ತೊಗೊಂಡಿರೋದು. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ಏನೋ ಅದರ ಅಡ್ರೆಸ್ ಕೂಡ ಹೇಳಿದ್ದೀನಿ, ಅದ್ರ ಮೂಲಕ ಹೋಗಿ ನೀವು ಕೂಡ ಹೋಗಿ ಬೈ ಮಾಡಿ. ಆ್ಯಂಡ್ ಅಷ್ಟೇ ಗೈಸ್, ಸಿಗುವ, ಬಾಯ್.